ಮಾಪನ ಸೌಧದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ, ಆಟೋಗಳಿಗೆ ಮೀಟರ್ ತಪಾಸಣೆ ನಡೆಸಿ ಅನುಮತಿ ನೀಡುವ ಸೌಧ. ನೋಡಿ, ಆಟೋಗಳಿಗೆ ಮೀಟರ್ ಅನ್ನ ತಪಾಸಣೆ ಮಾಡಿ ಅನುಮತಿ ಕೊಡ್ತಾರಲ್ಲ, ಆ ಸೌಧದ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿರೋದು. ಅಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ಒಂದಷ್ಟು ಆರೋಪಗಳು, ದೂರುಗಳು ಕೇಳಿಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾಪನ ಸೌಧದ ಮೇಲೆ ರೇಡ್ ಮಾಡಿದ್ದಾರೆ. ಆಟೋಗಳಿಗೆ ಮೀಟರ್ ಕೊಡೋ ವೇಳೆ ಅವ್ಯವಹಾರ ಆಗಿದೆ ಅನ್ನುವ ಶಂಕೆ. ಅಧಿಕಾರಿಗಳ ಸಿಬ್ಬಂದಿ ಹಾಜರಾತಿ ಕಳ್ಳಾಟದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ನಾಳೆಯ ಹಾಜರಾತಿ ಸಹಿಯನ್ನ ಹಾಕಿ ಕಚೇರಿಗೆ ಗೈರಾಗಿರೋದು ಅಧಿಕಾರಿಗಳು. ನೋಡಿ, ಇವತ್ತೂ ಬಂದಿಲ್ಲ, ನಾಳೆನೂ ಬಂದಿದ್ದೀವಿ ಅಂತೇಳಿ ಪ್ರೆಸೆಂಟ್ ಹಾಕಿರೋದು ಈಗ ಬಯಲಾಗಿದೆ. ಇಲಾಖೆಯ ಅಧಿಕಾರಿ ಅನಿತಾ ಲಕ್ಷ್ಮಿಗೆ ಉಪಲೋಕಾಯುಕ್ತ ಪ್ರಶ್ನೆ ಮಾಡಿದ್ದಾರೆ. ಯಾರ್ಯಾರು ಎಲ್ಲೋದ್ರು, ಸಿಗ್ನೇಚರ್ ಸೈನ್ ಮಾತ್ರ ಹಾಕಿದ್ದಾರೆ, ಪ್ರೆಸೆಂಟ್ ಅಂತ ಯಾರು ಕಾಣಿಸ್ತಾ ಇಲ್ವಲ್ಲ, ಅದೋಗ್ಲಿ ನಾಳೆದು ಯಾಕೆ ಹಾಜರಿ ಹಾಕಿದ್ದಾರೆ? ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ ಉಪಲೋಕಾಯುಕ್ತರು. ಅಷ್ಟೇ ಅಲ್ಲ, ರಿಜಿಸ್ಟರ್ ಬುಕ್ ಮೇಂಟೈನ್ ಮಾಡದಿದ್ದಕ್ಕೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಫೋನ್ ಪೇ ಚೆಕ್ ಮಾಡಿದ್ದಾರೆ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು. ಯಾರ್ಯಾರಿಂದ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ 50,000, 1,00,000 ಹೀಗೆ ನಿಮ್ಮ ಅಕೌಂಟ್ಗೆ ಹೆಂಗೆ ಬಂತು ಇಷ್ಟೊಂದು ಹಣ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿರೋದು. ನೋಡಿಲ್ವಾ? ಅಲ್ಲ, ಇವತ್ತು ಯಾಕೆ ಬಂತು? ಯಾರು ಬರ್ತಿದ್ದಿದ್ದು ಹೆಸರುಗಳೆಲ್ಲ 21 ಇದೆಯಲ್ಲ, ಯಾರು ಬರೀ ಹೆಸರು ಬರೀ ಯಾರು ಒಂದೇ ಗಂಟೆಗೂ ನೀನು ಇವತ್ತಿಗೆ ಬರ್ತಿದ್ದೀನಿ ತಾನೆ ಇಲ್ಲಿ. ಮತ್ತು ನಾಳೆ ಯಾಕೆ ಬರ್ತಿದ್ಯಾ? ಮೊದಲು ಒಂದು ಸಲ ಬರ್ತಿದ್ಯಾ? ಇವತ್ತು ಸಾಯಂಕಾಲ ಬರೀಬೇಕು. ನಾಳೆ ಅದು ಬೆಳಗ್ಗೆನ ಬರೆಯಲ್ಲ, ಸಾಯಂಕಾಲ ಬರೀಬೇಕಲ್ಲ. ಸಾಯಂಕಾಲ ನೀವು ಸಾಯಂಕಾಲ ಹೋಗಕ್ಕೆ ಮೊದಲು ಬರ್ಬಿಟ್ಟು ನಾಳೆದು ನೀವು ಚೆಕ್ ಮಾಡೋದು ತಾನೆ. ಇದಕ್ಕೆ ಚೆಕ್ ಮಾಡಿದ್ದಕ್ಕೆ ನಿಮ್ಮ ಸಿಗ್ನೇಚರ್ ಹಾಕ್ಬೇಕು ಕೆಳಗಡೆ. ಯಾಕೆಂತಂದ್ರೆ ಯಾರು ಆಮೇಲೆ ಫಿಲಪ್ ಮಾಡಬಾರ್ದು. ಯಾರು ಫಿಲಪ್ ಮಾಡಿಲ್ಲ ಅದು ಕ್ವಶನ್ ಮಾರ್ಕ್ ಹಾಕಬೇಕು. ಕ್ವಶನ್ ಮಾರ್ಕಿನ ಕೆಳಗೆ ಅವರು ಅದನ್ನು ಫಿಲಪ್ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ಯಾರ್ಯಾರು ಮಾಡಿಲ್ಲ ಅವ್ರಿಗೆ ಗಮನಕ್ಕೆ ಬಂದು ಕೇಳಿಸ್ಬೇಕು, ಯಾಕೆ ಬರ್ದಿಲ್ಲ. ನೋಡಿಲ್ವಾ? ಅಲ್ಲ, ಇವತ್ತು ಯಾಕೆ ಬಂತು? ಯಾರು ಬರ್ತಿದ್ದಿದ್ದು ಹೆಸರುಗಳೆಲ್ಲ 21 ಇದೆಯಲ್ಲ, ಯಾರು ಬರೀ ಹೆಸರು ಬರೀ ಯಾರು ಒಂದೇ ಗಂಟೆಗೂ ನೀನು ಇವತ್ತಿಗೆ ಬರ್ತಿದ್ದೀನಿ ತಾನೆ ಇಲ್ಲಿ. ಮತ್ತು ನಾಳೆ ಯಾಕೆ ಬರ್ತಿದ್ಯಾ? ಮೊದಲು ಒಂದು ಸಲ ಬರ್ತಿದ್ಯಾ? ಇವತ್ತು ಸಾಯಂಕಾಲ ಬರೀಬೇಕು. ನಾಳೆ ಅದು ಬೆಳಗ್ಗೆನ ಬರೆಯಲ್ಲ, ಸಾಯಂಕಾಲ ಬರೀಬೇಕಲ್ಲ. ಹಿಂದಿನ ಸಾಯಂಕಾಲ ನೀವು ಸಾಯಂಕಾಲ ಹೋಗಕ್ಕೆ ಮೊದಲು ಬರ್ಬಿಟ್ಟು ನಾಳೆದು ನೀವು ಚೆಕ್ ಮಾಡೋದು ತಾನೆ. ಇದಕ್ಕೆ ಚೆಕ್ ಮಾಡಿದ್ದಕ್ಕೆ ನಿಮ್ಮ ಯಾಕೆಂತಂದ್ರೆ ಯಾರು ಆಮೇಲೆ ಫಿಲಪ್ ಮಾಡಬಾರ್ದು. ಯಾರು ಫಿಲಪ್ ಮಾಡಿಲ್ಲ ಅದು ಕ್ವಶನ್ ಮಾರ್ಕ್ ಹಾಕಿ